ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಾಗ ದೇವರ ವಾಕ್ಯ ಹೀಗೆ ಹೇಳ್ತದ, ಏನಂತಂದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಹೊಂದಬೇಕೆಂಬುದಾಗಿ ದೇವರು ತನ್ನ ಮಗನನ್ನ ನಮಗೆ ಒದಗಿಸಿದ್ದಾನೆ. ರೆಕಾರ್ಡ್ ಕರೆಕ್ಟ್ ಆಗಲಿ. ನಾನು ಹೀಗೆ ಪ್ರಾರ್ಥನೆ ಮಾಡ್ತಾ ಇರುವಂತ ಸಮಯದಲ್ಲಿ ನಾನು ಒಂದು ಸ್ವಲ್ಪ ದಿವಸಗಳ ಹಿಂದ್ಗಡೆ ನಾನು ಬಸ್ಸಿನೊಳಗಡೆ ನಾನು ಪ್ರಯಾಣ ಮಾಡ್ತಾ ಇರುವಂತ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬೇಸಿಗೆ ಕಾಲ ಭಯಂಕರವಾಗಿ ಬಿಸಿಲಿನಲ್ಲಿ ನಾನು ಸೀಟ್ ಪಕ್ಕದಲ್ಲಿ ಸೀಟಿನಲ್ಲಿ ನಾನು ಕೂತ್ಕೊಂಡಿದ್ದೀನಿ. ನನ್ನ ಬಾಜುದಲ್ಲಿ ಒಬ್ಬ ಸನ್ಯಾಸಿ ಅಂದ್ರೆ ಒಬ್ಬ ಸಾಧು ಮನುಷ್ಯ ಕೂತ್ಕೊಂಡಾಗ ನನ್ನ ಬಾಜುದಲ್ಲಿರುವಂತ ಒಬ್ಬ ವ್ಯಕ್ತಿ ನನಗೆ ಕುಡಿಲಿಕ್ಕೆ ನೀರು ಕೊಡು ಅಂತ ಕೇಳಿದ್ದಾನೆ. ಕೂಡು ಅಂತದಾಗಿ ಕೇಳಿರುವಂತ ಸಮಯದಲ್ಲಿ ನನ್ನ ಹತ್ರ ಇರುವಂತ ನೀರಿನ ಬಾಟಲ್ ಅನ್ನ ಅವರಿಗೆ ನಾನು ಕೊಟ್ಟಿರುವಂತ ಸಮಯದಲ್ಲಿ ಅಲ್ಲಿ ಬಾಜುದಾಗಿರುವಂತ ಆ ಸನ್ಯಾಸಿ ಮತ್ತು ಒಬ್ಬ ಸಾಧು ಮನುಷ್ಯ ಹೀಗೆ ಹೇಳ್ತಾನ, ದಾನಗಳಲ್ಲಿ ಶ್ರೇಷ್ಠವಾದಂತ ದಾನ ಅದು ನೀರಿನ ದಾನ, ನೀನು ಕೊಟ್ಟಿರಿ ನೋಡು, ನೀನು ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಮಾತನ್ನ ನಾನು ಕೇಳಿದ ಮೇಲೆ ನನಗೆ ದೇವರೊಂದು ಶ್ರೇಷ್ಠವಾದಂತ ದಾನ ಯಾವುದು ಎಂಬುದಾಗಿ ನಾನು ದೇವರ ಸಮ್ಮುಖದಲ್ಲಿ ನಾನು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ದೇವರ ಆತ್ಮನು ನನ್ನ ಸಂಗಡ ಮಾತನಾಡಿದನ. ಅದು ಯಾವ ದಾನ ಅಂತಂತಂದ್ರೆ ನಾನು ಹೇಳ್ತೀನಿ, ಕೇಳಿಸ್ಕೊಳ್ರಿ. ದೇವಪುತ್ರಂ ರಕ್ತದಾನಂ ಸಕಲ ಪಾಪಂ ಪರಿಹಾರಂ, ರಕ್ತದಾನಂ ಪುಣ್ಯದಾನಂ ದೇವಪುತ್ರಂ ಬಲಿಪೀಠಂ ಎಂಬುದಾಗಿ. ನೋಡ್ರಿ, ದೇವರು ತನ್ನ ಮಗನನ್ನ ಬಲಿಯಾಗಿ ನಮಗೆ ಅರ್ಪಿಸಿರುವಂತ ಆ ಒಂದು ಪವಿತ್ರವಾದ ರಕ್ತದ ದಾನವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ನೋಡ್ರಿ, ಇವತ್ತು ಶ್ರೇಷ್ಠವಾದಂತ ದಾನ ಯಾವುದು ಅಂತಂತಂದ್ರೆ ಕೆಲವೊಬ್ರು ಹೇಳ್ತಾರೆ ರಕ್ತದ ದಾನ, ಕೆಲವೊಬ್ರು ಬೆಳ್ಳಿ ದಾನ, ಕೆಲವೊಬ್ರು ಬಂಗಾರ ದಾನ, ಇನ್ನು ಕೆಲವೊಬ್ರು ನೀರಿನ ದಾನ, ಇನ್ನು ಕೆಲವೊಬ್ರು ಊಟದ ದಾನ ಎಂಬುದಾಗಿ ಹೇಳ್ತಾರೆ. ಆದ್ರೆ ದೇವರ ಆತ್ಮ ನನಗೆ ಹೇಳಿರುವಂತ ದಾನ, ಶ್ರೇಷ್ಠವಾಗಿರುವಂತ ದಾನ ಯಾವುದಂತಂದ್ರೆ ದೇವಪುತ್ರಂ ರಕ್ತದಾನಂ ಸಕಲ ಪಾಪಂ ಪರಿಹಾರಂ, ರಕ್ತದಾನಂ ಪುಣ್ಯದಾನಂ ದೇವಪುತ್ರಂ ಬಲಿಪೀಠಂ. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವುಳ್ಳ ರಕ್ತದ ದಾನವನ್ನ ನಮಗೆ ಕೊಟ್ಟಿದ್ದಾನೆ. ನಮ್ಮ ಪಾಪಗಳನ್ನ ವಿಮೋಚನೆ ಮಾಡುವುದಕ್ಕಾಗಿ, ನಮ್ಮನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ, ಮರಣದಿಂದ ಬಿಡಿಸುವುದಕ್ಕಾಗಿ. ಈ ಭೂಲೋಕದಲ್ಲಿ ಅನೇಕರು ಅನೇಕ ವಿಧವಾದ ರೀತಿಯಲ್ಲಿ ಮರಣ ಹೊಂದಿರಬಹುದು. ಕೆಲವೊಬ್ಬರು ಹೊಲಕ್ಕಾಗಿ ಸತ್ತೋಗಿರಬಹುದು, ಕೆಲವೊಬ್ರು ಮನೆಗಾಗಿ ಸತ್ತೋಗಿರ್ಬೋದು, ಕೆಲವೊಬ್ರು ಗಂಡಗಾಗಿ ಸತ್ತೋಗಿರ್ಬೋದು, ಹೆಂಡತಿಗಾಗಿ ಸತ್ತೋಗಿರ್ಬೋದು, ಹೆಣ್ಣಿಗಾಗಿ ಸತ್ತೋಗಿರ್ಬೋದು. ಆದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಸತ್ತಿದ್ದಾನೆ. ನಮ್ಮ ಕೈಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತಿದ್ದಾನೆ. ಈ ಪ್ರಪಂಚದಲ್ಲಿ ಅನೇಕ ಜನರು ಅನೇಕ ವಿಧವಾದ ರೀತಿಯಲ್ಲಿ ಮರಣವನ್ನ ಹೊಂದುತ್ತಾ ಇದ್ದಾರೆ. ಆದರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಮರಣವನ್ನ ಹೊಂದಿದ್ದಾನೆ. ಆತನು ಶ್ರೇಷ್ಠವಾದ ತನ್ನ ಪವಿತ್ರವಾದ ರಕ್ತದಾನ ನಮಗಾಗಿ ದಾನವಾಗಿ ಕೊಟ್ಟಿದ್ದಾನೆ, ಫ್ರೀ ಆಗಿ ಕೊಟ್ಟಿದ್ದಾನೆ. ಪಾಪ ವಿಮೋಚನೆ ಮಾಡ್ಕೊಳ್ಳಕ್ಕೆ ಎಷ್ಟೋ ಜನರು ಎಷ್ಟೆಷ್ಟು ಅಮೌಂಟ್ಗಳನ್ನ ಖರ್ಚು ಮಾಡಿ ಗುಂಡಾಂತರಗಳಲ್ಲಿ ಹೋಗಿ ಬಲಿಗಳನ್ನ ಅರ್ಪಿಸಿ 20,000 ಖರ್ಚು ಬಂತು, 30,000 ಖರ್ಚು ಬಂತು ಅಂತ ಹೇಳ್ತಾರೆ. ಆದ್ರೆ ನಾನು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ದೇವರೇ, ಶ್ರೇಷ್ಠವಾದಂತ ದಾನ ನೀರಿನ ದಾನನ, ಊಟದ ದಾನನ, ಇನ್ನು ಬಂಗಾರ ದಾನನ, ಇನ್ನು ಯಾವ ದಾನ ಅದ ಎಂಬುದಾಗಿ ನಾನು ಕೇಳುವಂತ ಸಮಯದಲ್ಲಿ ದೇವರು ನನಗೆ ಹೇಳಿರುವಂತ ಮಾತೇನದಂತಂದ್ರೆ ದೇವಪುತ್ರಂ ಬಲಿಪೀಠಂ. ದೇವರ ಪುತ್ರನನ್ನ ಬಲಿ ಮಾಡಿದ್ದಾನೆ. ದೇವಪುತ್ರಂ ಬಲಿಪೀಠಂ ಎಂಬುದಾಗಿ ದೇವರ ಮಗನನ್ನ ಈ ಶಿಲುಬೆ ಮೇಲೆ ಆತನು ತನ್ನ ಬಲಿ ಕೊಟ್ಟಿದ್ದಾನೆ. ಯೋಹನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನ. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಬೇಕೆಂಬುದಾಗಿ ಕೊಟ್ಟಿದ್ದಾನೆ. ಫ್ರೀ ಕೊಟ್ಟಿದ್ದಾನೆ.
ಆದ್ರೆ ಇವತ್ತು ನಾವು ಯೇಸು ಸ್ವಾಮಿಯನ್ನ ನಾವು ಯಾಕೆ ನಂಬಬೇಕು? ನಾವು ಯೇಸು ಸ್ವಾಮಿ ಹತ್ರ ನಾವು ಯಾಕೆ ಬರ್ಬೇಕಂತಂದ್ರೆ, ನೀ 60 ವರ್ಷ 70 ವರ್ಷ ಸುಖವಾಗಿ ಬದುಕಿದ್ರು ಮರಣ, ಕಷ್ಟವಾಗಿ ಬದುಕಿದ್ರು ಮರಣ. ಆದ್ರೆ ಸತ್ಯವಾಗಿ ತಿಳ್ಕೋಬೇಕಾದ್ರೆ ದೇವರು ನಾವು ಹುಟ್ಟಿ ಈ ಲೋಕದೊಳಗಡೆ ನಾವು ಹೆಂಗೆ ಬದುಕಬೇಕು ಅನ್ನುವಂತ ದಾಹದಿಂದ ಪ್ರತಿ ದಿವಸ ಬದುಕತ್ತೀರಿ. ನಿಮ್ಮ ತಾಯಿ ತಂದೆ ಬದುಕ್ಯಾರ, ಹಂಗೆ ಇವತ್ತು ನೀವು ಬಿ ಬದುಕಲತ್ತೀರಿ. ನಿಮ್ಮ ಮುತ್ಯ ನಿಮ್ಮ ಅಜ್ಜಿ ಬದುಕ್ಯಾರ, ಹಂಗೆ ನೀವು ಬದುಕಲತ್ತೀರಿ. ಬದುಕಬೇಕು 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 ಏ ನೆಲ ಮಾಡತ್ತೀರಿ ಬದುಕಬೇಕಂತಂದು. ಬದುಕ್ತೀರಿ ಯಾರೀ ಬದುಕೋರಿ ಭೂಮಿ ಮೇಲೆ? ಮರಣದ ರುಚಿಯನ್ನ ನೋಡಿದ ಮೇಲೆ ನಾನು ಬದುಕಬೇಕನ್ನುವಂತ ದಾಹ ನಮ್ಮಲ್ಲಿರುವಾಗ, ಮರಣವು ನಮ್ಮನ್ನು ಕಟ್ಟಿ ಹಾಕಿರುವಾಗ, ಮರಣದಲ್ಲಿ ನಾವು ಬಂಧಿಸಲ್ಪಟ್ಟು ನಾವು ಮರಣದಲ್ಲಿ ಮುಣ್ಣಾಗಿರುವಂತ ಸಮಯದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ನಮ್ಮನ್ನು ನೆನಪು ಮಾಡಿಕೊಂಡು ಆತನು ಮರಣದಿಂದ ಎಬ್ಬಿಸ್ತಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡಿದ್ದೇವೆ. ಯೇಸು ಸ್ವಾಮಿ ಹತ್ರ ನಾವು ಯಾಕೆ ಬರಬೇಕು? ಯೇಸು ಸ್ವಾಮಿಯನ್ನ ನಾವು ಯಾಕೆ ನಂಬಬೇಕಂತಂದ್ರೆ, ಯೇಸು ಸ್ವಾಮಿ ಏನಂತ ಹೇಳ್ತಾನೆ ಗೊತ್ತದನ? ನನ್ನನ್ನು ನಂಬುವವನು ಸತ್ತರೂ ಬದುಕ್ತಾನೆ. ಹಲ್ಲೆಲೂಯಾ. ಪ್ರತಿಯೊಬ್ಬ ಮನುಷ್ಯನಿಗೆ ಸಾವದ ಈ ಭೂಮಿ ಮೇಲೆ ಅದೇ ತರ ಬದುಕುವನ್ನಂತ ದೇವರೊಂದು ಹಕ್ಕನ್ನ ನಮಗೆ ಕೊಟ್ಟಿದ್ದಾನೆ.